ಗಂಗಾವತಿ ನೌಕರ ಸಂಘದ ಅಧ್ಯಕ್ಷರಿಗೆ ಸನ್ಮಾನ. ಗಂಗಾವತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಗಂಗಾವತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಜಯ ಸಾಧಿಸಿದ ಶಿವಶಂಕರ ಕಲ್ಮಠ ಇವರಿಗೆ ಹಿರೇಜಂತಕಲ್ ಶ್ರೀ ಮುಡ್ಡಾಣೇಶ್ವರ ದೇವಸ್ಥಾನದಲ್ಲಿ ಗಂಗಾವತಿ ಜಂಗಮರ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾಜಿ ಕಾಡಾ ಅಧ್ಯಕ್ಷ BHM ತಿಪ್ಪೇರುದ್ರಸ್ವಾಮಿ ಮಾತನಾಡುತ್ತಾ, ಶಿವಶಂಕರ್ ಕಲ್ಮಠ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಯಾವುದೇ ಜಾತಿ ಮತ ಇಲ್ಲದೆ ಸರ್ವರಿಗೂ ಸಹಕಾರ ನೀಡಿ ಎಲ್ಲರೊಂದಿಗೆ ಸಹಕಾರ ಭಾವನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ನೌಕರರು ಎಲ್ಲರೂ ಒಟ್ಟಾಗಿ ಇವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ. ಹೊಸ ಹುರುಪಿನಲ್ಲಿರುವ ಅಧ್ಯಕ್ಷ ಶಿವಶಂಕರ್ ಸಂಘದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತಾರೆ ಹಾಗೂ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ನಮಗೆ ಸಂಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗಲಿ ಎಂದು ಹಾರೈಸುತ್ತೇವೆ. ಜೊತೆಗೆ ಶಿವಶಂಕರ್ ಕಲ್ಮಠ ಇವರಿಗೆ ಡಾಕ್ಟರ್ ಈಶ್ವರ್ ಸವಡಿ ಸಹಕಾರ ಇದ್ದೇ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಜ್ಜಲ ಶ್ರೀ ಪ್ರಸಾದ ನಿಲಯದ ಹಳೆಯ ವಿದ್ಯಾರ್ಥಿಗಳ ಬಳಗದ ಸಂಸ್ಥಾಪಕರಾದ SB ಹಿರೇಮಠ, ಸಮಾಜದ ಮುಖಂಡರಾದ ಸಂಗಯ್ಯ ಸ್ವಾಮಿ ಸಂಶಿಮಠ, ವೀರಶೈವ ಲಿಂಗಾಯತ ಯುವ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಶರಣಯ್ಯ ಸ್ವಾಮಿ ಮರಳಿಮಠ, ಕಾರ್ಯದರ್ಶಿ ಬಸಲಿಂಗಯ್ಯ ಹಿರೇಮಠ, ಹುಚ್ಚಯ್ಯ ಸ್ವಾಮಿ ಹಿರೇಮಠ, ವಿರೂಪಾಕ್ಷಯ್ಯ, HM ಆದಯ್ಯ ಹಿರೇಮಠ, ಹುಲಿಗುಡ್ಡ ವೀರಯ್ಯ, ಮಲ್ಲಿಕಾರ್ಜುನ ಸ್ವಾಮಿ, ಮಲ್ಲಯ್ಯ ಹೆಬ್ಬಾಳ್, ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ, ಶಿವಯ್ಯ ಸ್ವಾಮಿ, ಮಂಜುನಾಥ್ ಕುಂಬಾರ, ಶಿವಕುಮಾರ್ ನಿವೃತ್ತ, ASI ಸಿದ್ದರಾಮಯ್ಯ ಸ್ವಾಮಿ, ಅಮರೇಶ್ ಸೊಪ್ಪಿನಮಠ, ಚನ್ನಬಸಯ್ಯ ಹುಲಿಗುಡ್ಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.